ಕಸ್ಟರ್ಡ್ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ರೆಸಿಪಿ. ಈ ಬಿಸಿಲಿಗೆ ತಣ್ಣಗೆ ಚೆನ್ನಾಗಿರುತ್ತೆ. ಇಲ್ಲಿ ಕಸ್ಟರ್ಡ್ ಪೌಡರ್ನ ಒಂದು ಕಪ್ಗೆ 4 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ನಾನು. ಹಾಲು ಕಾಯಿಸಿರೋದನ್ನು ಮತ್ತೆ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇವಾಗ ಆ ಕಪ್ಪಿಗೆ ಕಾಯಿಸಿರೋ ಹಾಲನ್ನ ಹಾಕ್ಕೊಂಡು ಗಂಟಿಲ್ದಿರೆ ಆ ಪೌಡರ್ನ ಮಿಕ್ಸ್ ಮಾಡ್ಕೊಬೇಕು. ಡೈರೆಕ್ಟಾಗಿ ಕಸ್ಟರ್ಡ್ ಪೌಡರ್ನ ಹಾಲ್ಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಗಂಟಾಗಿಬಿಡುತ್ತೆ. ಸೊ ಅದಕ್ಕೆ ಒಂದು ಸಪ್ರೇಟ್ ಕಪ್ಪಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆ ಹಾಲು ಬಿಸಿಗಿಟ್ಟಿದ್ದೀರಲ್ಲ ಅದಕ್ಕೆ ನೀವು ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಫ್ರೂಟ್ಸಲ್ಲೂ ಸ್ವೀಟ್ನೆಸ್ ಇರುತ್ತೆ. ನಾನಿಲ್ಲಿ 3 ಸ್ಪೂನ್ಸ್ ಶುಗರ್ ಹಾಕ್ಕೊತಿದ್ದೀನಿ. ಮತ್ತು ಮಿಕ್ಸ್ ಮಾಡಿಟ್ಟಿರೋ ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ನ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. 3 to 5 ಮಿನಿಟ್ಸಲ್ಲಿ ನಿಮ್ಗೆ ಅದು ಒಂಚೂರು ಗಟ್ಟಿಯಾದಂಗೆ ಅನಿಸುತ್ತೆ. ಕನ್ಸಿಸ್ಟೆನ್ಸಿ ನಾನು ಸ್ಪೂನಲ್ಲಿ ಎತ್ತಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಹಾಲು ಎಷ್ಟು ನೀರಾಗಿತ್ತು. ಇದು 3 to 5 ಮಿನಿಟ್ಸಲ್ಲಿ ನಿಮ್ಗೆ ಒಂಚೂರು ಥಿಕ್ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ. ಅದು ಥಿಕ್ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ನೀವು ಸ್ಟವ್ ಆಫ್ ಮಾಡಿ ಇದು ತಣ್ಣಗಾಗೋಕ್ಕೆ ಬಿಡಬೇಕು. ಇಮಿಡಿಯೇಟಾಗಿ ತಣ್ಣಗಾಗಬೇಕು ಅಂತಂದರೆ ಅದನ್ನು ಫ್ರೀಝರಲ್ಲಿ ಇಟ್ಬಿಡಿ. ಇಲ್ಲಿ ನಾನು ಬಾದಾಮಿ ತೊಗೊಂಡಿದ್ದೀನಿ. ನಿಮಗೆ ಯಾವ ಥರ ಅದನ್ನು ಪೌಡ್ರ್ ಮಾಡೋಕ್ಕೆ ಇಷ್ಟ ಇದೆಯೋ ಆ ಥರ ಪೌಡ್ರ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಅದನ್ನು 2 ಸಲ ಕೊಡ್ತಿದ್ದೀನಿ. ಅದು ರ್ಯಾಂಡಮ್ಮಾಗೆ ಪೌಡರ್ ಆದರೆ ಸಾಕು ಅಂತ, ತುಂಬ ಪೌಡರಲ್ಲ, ಒಂಚೂರು ಕಟ್ಟಾಗಲಿ ಅಂತ ಅಷ್ಟೇ. ಇದನ್ನು ನಾನು ಒಂದು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಅದು ಕ್ರಂಚಿಯಾಗಿರುತ್ತೆ, ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ಥರ ಕುಟ್ಟಿರೋದನ್ನು ಡ್ರೈ ರೋಸ್ಟ್ ಮಾಡಿದ್ದೀನಿ ನಾನು. ನೀವು ಮಿಕ್ಸಿಗೆ ಹಾಕಿ ಒಂದ್ಸಲಿ ಅದನ್ನು ಆನ್ ಆಫ್ ಮಾಡಿದ್ರೂ ನಿಮಗೆ ತರಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ಕೆಲವ್ರು ಕಟ್ ಮಾಡ್ಕೊತಾರೆ. ಆ ಥರ ಇಷ್ಟಪಡೋರು ಆ ಥರನೂ ಮಾಡ್ಕೊಬೋದು. ನಂಗೆ ಅದೊಂಚೂರು ದಪ್ಪ ಇರಲಿ ಅಂತ ಅಂದ್ಬಿಟ್ಟು ನಾನು ಆ ಥರ ಕೊಟ್ಟಿರೋದು ಅಷ್ಟೇ. ನಿಮಗೆ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕು ಅಂತಂದ್ರೂ ನೀವು ಅದನ್ನು ಮಿಕ್ಸ್ ಮಾಡ್ಕೊಬೋದು. ಅದನ್ನು ಇದೇ ಥರ ಡ್ರೈ ರೋಸ್ಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 4 ಥರ ಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣು, ದಾಳಂಬ್ರಿ, ಮಾವಿನ ಹಣ್ಣು, ದ್ರಾಕ್ಷಿ ಅರ್ಧ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಈ ಹಣ್ಣೆಲ್ಲ ಕಸ್ಟರ್ಡ್ ಮಿಲ್ಕಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀವು ಹಾಲು ಬಿಸಿ ಇರಬಾರ್ದು, ಅಂದರೆ ಕಸ್ಟರ್ಡ್ ಮಿಲ್ಕ್ ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀರೋ ಆ ಹಾಲು ಬಿಸಿ ಇರಬಾರ್ದು. ರೂಮ್ ಟೆಂಪರೇಚರಲ್ಲಿ ಇದ್ದಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿಟ್ಟು ತಣ್ಣಗಾದ್ಮೇಲೆ ನೀವು ಸರ್ವ್ ಮಾಡ್ಕೊಬೋದು. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೇನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಚಾನಲಲ್ಲಿ ನಿಮಗೆ ಇನ್ನು ಬೇರೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನಾನು ಅದ್ರ ಪ್ರಕಾರವಾಗಿ ವೀಡಿಯೋಸ್ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದ್ಸಲಿ ಈ ಕಸ್ಟರ್ಡ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನಂಗೆ ಹೇಳಿ. ಫ್ರೂಟ್ಸ್ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ನೀವು ಅದನ್ನು ಹಾಕ್ಕೋಬೋದು. ಇದನ್ನೇ ಹಾಕಬೇಕು ಅಂತ ಏನೂ ಇಲ್ಲ. ಇದೆಲ್ಲ ಹಾಕಿ ಮಿಕ್ಸ್ ಮಾಡಾದಮೇಲೆ ನಿಮಗೆ ಡ್ರೈ ಫ್ರೂಟ್ಸಲ್ಲಿ ಡೇಟ್ಸ್ ಮತ್ತು ಅಂಜೂರ ಬರುತ್ತೆ. ಅದನ್ನೇನಾದರೂ ನಿಮಗೆ ಬೇಕು ಅಂತಂದರೆ ಹಿಂಗೆ ಮಿಕ್ಸ್ ಮಾಡ್ಕೊಬೇಡಿ. ಕಪ್ಪಲ್ಲಿ ಸರ್ವ್ ಮಾಡಾದಮೇಲೆ ಅದನ್ನು ನೀವು ಬೇಕಂದರೆ ಮೇಲ್ಗಡೆ ಹಾಕಿ ಸರ್ವ್ ಮಾಡ್ಕೋಬೋದು. ಇಲ್ಲಿ ನಾನು ಫ್ರೀಝರಲ್ಲಿ ಇಡ್ತಿದ್ದೀನಿ ಒಂದು 1/2 hour 45 minutes. ಯಾಕಂದರೆ ನಾನು ನೈಟ್ ಪ್ರಿಪೇರ್ ಮಾಡಿದ್ದು ಡಿನ್ನರ್ ಆದಮೇಲೆ ಸರ್ವ್ ಮಾಡಬೇಕಿತ್ತು. ಡಿನ್ನರ್ ಮುಗಿಯೋಷ್ಟೊತ್ತಿಗೆ ತಣ್ಣಗಾಗುತ್ತೆ ಅಂತ ಅಂದ್ಬಿಟ್ಟು ಫ್ರೀಝರ್ಗೆ ಇಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗಿತ್ತು. ಫ್ರೂಟ್ಸ್ ತಿನ್ನಲ್ಲ ಅನ್ನೋರು ಈ ಥರ ಮಾಡಿಕೊಟ್ರೆ ಫ್ರೂಟ್ಸ್ ತಿಂತಾರೆ. ಇದ್ರ ಜೊತೆ ಐಸ್ ಕ್ರೀಮು ಬೇಕಂದರೆ ನೀವು ಹಾಕ್ಕೊಂಡು ತಿನ್ಬೋದು. ಸೊ ಇದು ಇವತ್ತಿನ ರೆಸಿಪಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಆ ವಿಡಿಯೋ ನೋಡಾದ್ಮೇಲೆ ಹಾಗೆ ಹೋಗ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Bye.